ಏನು ಇವಳು ಇಷ್ಟೊತ್ತಾದರೂ ಬರಲಿಲ್ವಲ್ಲ, ನೆನ್ನೆ ನಾನು ಕಾಯಿಸ್ದೆ ಅಂತ ಇವತ್ತು ನನ್ನ ಕಾಯಿಸ್ತಾ ಇದ್ದಾಳೆ ಅನ್ಸುತ್ತೆ. ಎಲ್ಲೋ ಹೋದ್ಲಪ್ಪ ಇವಳು, ಇಲ್ಲಿ ಯಾರಾರ ನೋಡಿದ್ರೆ ಏನು ಮಾಡೋದು? ಇನ್ನೂ ಬರಲಿಲ್ವಲ್ಲ ಇವಳು. ಏನು ತ್ರಿವೇಣಿ, ಏನು ಇಷ್ಟು ಲೇಟಾಗ ಬರೋದು? ಯಾರಾರ ನೋಡಿದ್ರೆ ಏನು ಮಾಡೋದು? ನಾನು ಅಷ್ಟೊತ್ತಿಂದ ಬಂದು ಕಾಯ್ತಾ ಇರ್ತೀನಿ ಅಂತ ಗೊತ್ತಾಗಲ್ವ ನಿನಗೆ? ಯಾಕೆ ಇಷ್ಟು ಲೇಟ್ ಮಾಡ್ತೀನಿ ನೀನು? ಹೌದು ತಿಲಕ್, ನಿನಗೆ ಗೊತ್ತಾಗ್ಲಿ ಅಂತಾನೆ ನಾನು ಲೇಟಾಗಿ ಬರ್ತಿದ್ದು. ನಿನ್ನೆ ಬಂದು ನಾನು ಕಾಯ್ದೆ ಸಾಕಾಗಿ ಹೋದೆ. ಆವಾಗ ನನಗೆ ಕೋಮಲ ಬೇರೆ ಸಿಕ್ಕಿದ್ಲು. ಅವಳು ಏನಕ್ಕೆ ಇಲ್ಲಿದ್ಯಾ ಅಂತ ಬೇರೆ ಕೇಳಿದ್ಲು. ನನಗೆ ಯಾರಾರ ನೋಡಿದ್ರೆ ಅಂತ ನನಗೆ ಭಯ ಇರಲ್ವಾ? ಹುಡುಗ ಆಗಿ ನಿನಗೆ ಭಯ ಇದ್ರೆ ನನ್ಗಿನ್ನಷ್ಟು ಭಯ ಇರುತ್ತೆ ಹೇಳು. ನಿನ್ನೆ ಯಾಕೆ ಬರಲಿಲ್ಲ? ನಿನ್ನೆ ನನಗೆ ತುಂಬಾ ಬೇಜಾರಾಯ್ತು ಗೊತ್ತಾ. ನನ್ಗಂತೂ ಸಾಕಾಗಿದ್ದೆಪ್ಪ ಈ ಥರ ಕದ್ದಿ ಮುಚ್ಚಿ ಸಿಗೋದು. ಯಾವಾಗ ನನ್ನ ಮದುವೆ ಆಗ್ತೀಯ ನೀನು? ಯಾವಾಗ ನಾನು ನಿನ್ನ ಜೊತೆ ಇರೋದು ಹೇಳು? ಇದೆಲ್ಲ ತುಂಬಾ ದಿನ ನಡೆಯಲ್ಲ ತಿಲಕ್. ನೀನು ಇನ್ನೂ ಸ್ವಲ್ಪ ಸಮಯ ಬೇಕು ಅಂತ ಕೇಳ್ತಾನೆ ಇರ್ತೀಯ ಬಿಟ್ರೆ ನೀನು ಮದುವೆ ಆಗೋ ಯೋಚನೆನೇ ಮಾಡ್ತಾ ಇಲ್ಲ. ನೀನು ನನ್ನ ಮದುವೆ ಆಗಕ್ಕೆ ಇಷ್ಟ ಇಲ್ವಾ? ಹೇಳ್ಬಿಡು. ತ್ರಿವೇಣಿ, ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ? ನಿನ್ನೆ ಬರಲಿಲ್ಲ ಅನ್ನೋದಕ್ಕೆ ಈ ಥರ ಎಲ್ಲ ಮಾತಾಡ್ಬೇಡ. ನನಗೆ ನೀನಂದರೆ ತುಂಬ ಇಷ್ಟ. ನಿನಗೆ ಗೊತ್ತಲ್ವಾ ನಾನು ಎಷ್ಟು ಇಷ್ಟಪಡ್ತೀನಿ ನಿನಗೆ ಅಂತ. ನಿನ್ನೆ ಅಮ್ಮನಿಗೆ ತುಂಬ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ಬರೋಕ್ಕಾಗಲಿಲ್ಲ ಅಷ್ಟೇ. ಇಲ್ಲಾಂದರೆ ನಾನು ನಿನ್ನ ನೋಡೋದಕ್ಕೆ ಬರ್ತಾ ಇರಲಿಲ್ವಾ ಹೇಳು? ನೋಡುತ್ತಿಲ್ಲ, ತುಂಬಾ ದಿನ ಈ ತರ ಮಾಡೋದಕ್ಕಾಗೋದಿಲ್ಲ. ನನ್ಗೆ ನಿನ್ನೆ ನೋಡೋದಕ್ಕೆ ಹುಡುಗನ ಮನೆಯವ್ರು ಬಂದಿದ್ರು. ಆ ವಿಷಯನ ನಿಮ್ಗೆ ಹೇಳ್ಬೇಕು ಅಂತಾನೆ ನಾನು ಕರೆದಿದ್ದು. ನೀನ್ ನೋಡಿದ್ರೆ ಬರ್ಲೇ ಇಲ್ಲ. ನನ್ಗೆ ತುಂಬಾ ಭಯ ಆಗ್ತಿತ್ತು ಏನ್ ಮಾಡೋದು ಅಂತ. ನಿನ್ನ ಹತ್ರ ಹೇಳಿದ್ರೆ ಇನ್ಯಾರ ಹತ್ರ ಹೇಳ್ಕೊಳ್ಳಿ ನಾನು? ನೀನ್ ಬರ್ಬೇಕಲ್ವಾ? ನಾನು ಕರೆದಾಗ ಬರ್ಲೇ ಇಲ್ವಲ್ಲ ನೀನು ನಿನ್ನೆ. ಏನು ತ್ರಿವೇಣಿ, ಏನು ಹೇಳ್ತಾ ಇದ್ದೀರಾ? ನಿನ್ನ ನೋಡೋಕ್ಕೆ ಹುಡುಗನ ಕಡೆಯವ್ರು ಬಂದಿದ್ರಾ? ಇಷ್ಟು ದಿನ ಇಲ್ಲ ಈಗಲೇ ಮದುವೆ ಮಾಡಲ್ಲ ನಿಮ್ಮ ಅಪ್ಪ ಅಮ್ಮ ಅಂತ ಇದ್ದೆ, ಈಗ ನೋಡಿದ್ರೆ ಹುಡುಗನ ಕಡೆಯವ್ರು ಬಂದಿದ್ರು ಅಂತ ಇದೆಯಾ? ಏನು ನಡೀತಾ ಇದೆ? ನಿನಗೆ ನನ್ನ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ, ಅದಕ್ಕೆ ಈ ಥರ ಎಲ್ಲ ಹೇಳ್ತಾ ಇದೆಯಾ ನೀನು? ನೋಡು ಯಾವ ತರ ಮಾತಾಡ್ತೀಯ ನೀನು ಅಂತ. ನನ್ಗೆ ಇಷ್ಟ ಇಲ್ದಿರ ನಿನ್ ಜೊತೆ ಇಷ್ಟ ದಿನ ಇದ್ದ ನಾನು? ಹಿಂಗ್ ಮಾತಾಡ್ತೀಯ ನೋಡು ನೀನು. ಹುಡುಗನ ಕಡೆಯವರು ನನಗೆ ಗೊತ್ತಿಲ್ದಂಗೆ ಬಂದಿದ್ದು. ಅಪ್ಪ ಅಮ್ಮನೂ ಮನೇಲಿ ಇರ್ಲಿಲ್ಲ. ಅವರಿಗೆ ಯಾರೋ ಹೇಳಿದ್ರಂತೆ ಈ ತರ ಹುಡುಗಿ ಇದೆ ಅಂತ ಅಂದ್ಬಿಟ್ಟು ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ರಂತೆ. ಸದ್ಯಕ್ಕೆ ಅಪ್ಪ ಅಮ್ಮ ಆ ಸಮಯದಲ್ಲಿ ಇರ್ಲಿಲ್ಲ, ಅವರು ಊರಿಗೆ ಹೋಗಿದ್ರು. ಇಲ್ಲಾಂದ್ರೆ ಏನಾಗ್ತಿತ್ತೋ ಏನೋ. ನನಗಂತೂ ತುಂಬಾನೇ ಭಯ ಆಗಿತ್ತು. ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ತಲೇ ನೀನ್ ನನಗೆ ಬೈತೀಯ ಈ ತರ ಎಲ್ಲ? ಮತ್ತೆ ಇನ್ನೇನು ತ್ರಿವೇಣಿ, ಹುಡುಗನ ನೋಡೋಕೆ ಬಂದಿದ್ರು ಅಂದರೆ ನನಗೆ ಬೇಜಾರಾಗಲ್ವಾ? ನಿನ್ನ ಯಾರೋ ಬಂದು ನೋಡೋಕೆ ಬಂದಿದ್ರು ಅಂತ ಅಂದ್ಬಿಟ್ಟು ಅದಕ್ಕೆ ಆ ಥರ ಮಾತಾಡಿದೆ ಅಷ್ಟೇ. ನನಗೂ ಅರ್ಥ ಆಗುತ್ತೆ ನಿನ್ನ ಪರಿಸ್ಥಿತಿ. ಸರಿ, ಇವಾಗ ಏನು ಮಾಡೋಣ ಹೇಳು? ನೋಡು, ಇವಾಗ ಒಬ್ಬ ಹುಡುಗ ನೋಡಕ್ ಬಂದಿದ್ದಾನೆ ಅಷ್ಟೇನೆ. ಆಮೇಲೆ ಅಪ್ಪಂಗೇನಾರ ಆ ಥರ ಇಷ್ಟ ಆದ್ರೆ ಅದು ಅಲ್ದೆಲ್ಲ ಹುಡುಗ ಸಿಟಿಲಿ ಇದ್ದಾನಂತೆ. ಅಪ್ಪ ಯಾವಾಗ್ಲೂ ಹೇಳ್ತಾ ಇರೋರು ಸಿಟಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ. ಆ ಥರ ಏನಾರ ಮಾಡ್ಬಿಟ್ಟೆ ಅಂತ ನನಗೆ ಭಯ ಆಗಿದೆ. ಅದಕ್ಕೆ ಏನ್ ಮಾಡೋದು ಏನೋ, ನಿನ್ನ ಹತ್ರ ಮಾತಾಡೋದು ನನಗೆ ಸ್ವಲ್ಪ ಸಮಾಧಾನ ಸಿಗುತ್ತೆ ಅಂತ ಬಂದೆ. ಏನ್ ಮಾಡೋದು ಹೇಳು ಇವಾಗ? ಏನು ಮಾಡೋದು ತ್ರಿವೇಣಿ, ನೀನೇ ಹೇಳು ಏನು ಮಾಡೋಣ ಅಂತ. ನನಗಂತೂ ಏನೂ ತೋಚ್ತಾ ಇಲ್ಲ. ನೀನು ನಿಮ್ಮ ಅಮ್ಮನ್ನ ಒಪ್ಸು, ನಾನು ನಮ್ಮ ಅಪ್ಪ ಅಮ್ಮನ್ನ ಕೇಳ್ತೀನಿ. ಒಪ್ಪಿದ್ರೆ ನಾವಿಬ್ರು ಅವ್ರ ಮದುವೆ ಮಾಡಿದ್ರೆ ಮಾಡ್ಕೊಳ್ಳೋಣ, ಇಲ್ಲ ಅಂದ್ರೆ ಇಬ್ರು ಓಡೋಗಿ ಮದುವೆ ಮಾಡ್ಕೊಳ್ಳೋಣ. ಆಮೇಲೆ ಒಪ್ಕೊಂತಾರೆ. ಆ ಥರನೇ ಮಾಡೋಣ ನಾವು. ನಮ್ಮ ಮನೇಲಿ ಏನೋ ನಮ್ಮಮ್ಮ ಒಪ್ಕೋತಾರೆ ತ್ರಿವೇಣಿ, ನಿಮ್ಮ ಮನೇಲಿ ನಿಮ್ಮ ಅಪ್ಪ ಅಮ್ಮ ಒಪ್ಬೇಕಲ್ಲ. ಹೌದು ಕಣೋ, ನಮ್ಮನೇಲಿ ನಮ್ಮ ಅಪ್ಪ ಅಮ್ಮ ಒಪ್ಪಲ್ಲ. ಅದೇ ಸಮಸ್ಯೆ ಆಗಿರೋದು. ಏನ್ ಮಾಡೋದು? ನನಗಂತೂ ನಿನ್ನೆಯಿಂದ ತುಂಬಾನೇ ಭಯ ಆಗಿದೆ, ಏನಾಗುತ್ತೋ ಏನೋ ಅಂತ. ಎದುರು ಬೇಡ ತ್ರಿವೇಣಿ, ನಾನಿಲ್ವಾ? ಏನಾದರೂ ಮಾಡೋಣ. ಏನ್ ಮಾಡೋದೋ ಏನೋ, ಏನೂ ಗೊತ್ತಾಗ್ತಾ ಇಲ್ಲ ನನಗಂತೂ. ಆ ಥರ ಪರಿಸ್ಥಿತಿ ಬಂದರೆ ನಾವಿಬ್ಬರು ಓಡೋಗೆ ಮದುವೆ ಆಗೋಣ ಬಿಡು. ನಮ್ಮ ಅಪ್ಪನ ಮರ್ಯಾದೆ ಹೋಗೋದ್ವೇನೋ ನಾವಿಬ್ರು ಆ ಥರ ಓಡೋಗಿ ಮದುವೆ ಆದ್ರೆ? ನನಗೆ ಅದೆಲ್ಲ ಇಷ್ಟ ಇಲ್ಲ ಗೊತ್ತಾ. ಮತ್ತೆ ಇನ್ನೇನು ಮಾಡೋದು ತ್ರಿವೇಣಿ? ನಿಮ್ಮ ಅಪ್ಪ ಅಮ್ಮನ ಕೇಳಿದ್ರು ನಾನು ಕೊಡೋಲ್ಲ. ನನಗೆ ಚೆನ್ನಾಗಿ ಗೊತ್ತು ನಿಮ್ಮ ಅಪ್ಪ ಅಮ್ಮನಿಗೆ ನನ್ನಂಥವನಿಗೆ ಕೊಡೋಕೆ ಇಷ್ಟ ಇಲ್ಲ ಅಂತ. ಇನ್ನೇನು ಮಾಡೋದು ಹೇಳು ನೀನು? ಅದಕ್ಕೆ ಹೇಳಿದ್ದೆ ನಿನ್ಗೆ, ಒಂದು ಒಳ್ಳೆ ಕೆಲಸ ತಗೊಂಡು ಸಿಟಿಲಿರೋ, ಅವಾಗ ನಮ್ಮ ಅಪ್ಪ ಅಮ್ಮ ಮದುವೆ ಮಾಡ್ಕೊಡ್ತಾರೆ ಅಂತ. ನೀನ್ ನೋಡಿದ್ರೆ ನಮ್ಮಮ್ಮ ಒಬ್ಬರೇ ಇರ್ತಾರೆ ಇಲ್ಲಿ, ನಾನು ಹಳ್ಳಿ ಬಿಟ್ಟು ಹೋಗಲ್ಲ ಅಂತ ಅಂದ್ಬಿಟ್ಟು ಹೋಗೋದಿಲ್ಲ ಸಿಟಿಗೆ ಅಂತೀಯ. ಏನ್ ಮಾಡೋದು ಇವಾಗ ಹೇಳು ನೀನೆ? ಅದರಲ್ಲಿ ನನ್ನ ತಂಗಿ ಕೋಮ್ಲಂಗ್ ಬೇರೆ ಹುಡುಗ ಬಂದಿದ್ನಂತೆ. ಅವಳದಂತೂ ನನ್ಕಿಂತ ಮುಂಚೆ ಆಗ್ಬಾರ್ದು. ನನ್ಗೆ ಯಾವುದೇ ಕಾರಣಕ್ಕೂ ಇಷ್ಟ ಇರಲಿಲ್ಲ. ನಾನೇ ಏನಿದ್ರು ಮೊದಲು ಮದುವೆ ಆಗ್ಬೇಕು, ಆಮೇಲೆ
ಎಷ್ಟು ಜಂಬದಿಂದ ಹೇಳ್ಕೊತಾ ಇದ್ಲು ನೆನ್ನೆ ಗೊತ್ತಾ. ನಿನ್ನ ತಂಗಿದೆಲ್ಲ ಬಿಡು ತ್ರಿವೇಣಿ, ಇವಾಗ ನಾವೇನು ಮಾಡೋದು ಅಂತ ಯೋಚನೆ ಮಾಡು. ನೀನು ಈ ಥರ ಹೇಳ್ದಾಗ್ಲಿಂದ ನನಗಂತೂ ತುಂಬಾ ಗಾಬರಿ ಆಗ್ತಾ ಇದೆ. ಎಲ್ಲಿ ನಿನ್ನ ಕಳ್ಕೊತೀನೋ ಅಂತ ತುಂಬ ಭಯ ಆಗ್ತಾ ಇದೆ ನನಗೆ ಗೊತ್ತಾ. ಅಂಥ ಪರಿಸ್ಥಿತಿ ಬಂದರೆ ನಾನಂತೂ ಬದುಕಿರಲ್ಲ ತ್ರಿವೇಣಿ. ನೀನು ಬದುಕಿದ್ರೂ ಬದುಕಿರ್ಬೋದು, ನಾನಂತೂ ನಿನ್ನ ಕಳ್ಕೊಂಡು ಒಂದು ಕ್ಷಣನೂ ಬದುಕಿರಲ್ಲ ತ್ರಿವೇಣಿ. ಯಾಕೋ ಆ ಥರ ಮಾತಾಡ್ತೀಯಾ? ಆ ಥರ ಎಲ್ಲ ಮಾತಾಡ್ಬೇಡ. ನಾನೆಲ್ಲೂ ನಿನ್ನ ಬಿಟ್ಟು ಹೋಗೋದಿಲ್ಲ. ನಾನು ಯಾವಾಗಲೂ ನಿನ್ನ ಜೊತೆನೇ ಇದ್ದೇ ಇರ್ತೀನಿ ಗೊತ್ತಾ. ನಿನಗೆ ಎಷ್ಟು ಬೇಜಾರಾಗುತ್ತೋ ನಾನಿಲ್ಲ ಅಂದರೆ ನನಗೂ ಅಷ್ಟೇ ಬೇಜಾರಾಗುತ್ತೆ. ನಾನು ಇರಲ್ಲ ನಿನ್ನ ಬಿಟ್ಟು ಗೊತ್ತಾ. ಅಷ್ಟು ಹಚ್ಕೊಂಡಿದ್ದೀನಿ ನಾನು. ನಿನ್ಗೆ ಯಾಕೆ ಅರ್ಥ ಆಗಲ್ಲ? ಅಂಥ ಪರಿಸ್ಥಿತಿ ಬಂದರೆ ನಮ್ಮ ಅಪ್ಪ ಅಮ್ಮನ ಬೇಕಾದ್ರೆ ಬಿಡ್ತೀನಿ. ನಾನು ನಿನ್ನಂತೂ ಬಿಡೋದಿಲ್ಲ ಗೊತ್ತಾ. ಏನಾದರೂ ಸರಿ, ನಿನಗೆ ಆ ಹುಡುಗನ ಜೊತೆ ಅಂತೂ ನಿನ್ನ ಮದುವೆ ಆಗಕ್ಕೆ ನಾನಂತೂ ಬಿಡೋದಿಲ್ಲ ಆಯಿತಾ. ಇಬ್ಬರು ಯೋಚನೆ ಮಾಡಿ ತೀರ್ಮಾನ ಮಾಡೋಣ. ಅಂಥ ಪರಿಸ್ಥಿತಿ ಬಂದರೆ ನಾವಿಬ್ಬರು ಓಡೋಗೆ ಮದುವೆ ಆಗ್ಬಿಡೋಣ. ಇದಕ್ಕೆ ನೀನು ಒಪ್ಪಿಗೆ ಇದೆ ಅಲ್ವಾ? ಆಯ್ತು ಕಣೋ, ನಾನಂತೂ ಒಪ್ಕೊಂಡಿದ್ದೀನಿ ನಿನ್ನ ಜೊತೆನೇ ಜೀವನ ಮಾಡಬೇಕು ಅಂತ. ಅಂಥ ಪರಿಸ್ಥಿತಿ ಬಂದರೆ ನಾನು ಎಲ್ಲರನ್ನೂ ಬಿಟ್ಟು ಬರೋಕ್ಕೂ ರೆಡಿ. ನೀನು ಚೆನ್ನಾಗಿ ನೋಡ್ಕೊತೀಯಲ್ಲ ನನ್ನ. ನನ್ನ ಮೇಲೆ ನಂಬಿಕೆ ಇಲ್ವಾ? ನಾನು ನಿನ್ನ ತುಂಬ ರಾಣಿ ಥರನೇ ನೋಡ್ಕೊತೀನಿ ಆಯಿತಾ. ಯಾವುದೇ ಕಾರಣಕ್ಕೂ ನಾನಂತೂ ನಿನ್ನ ಬಿಟ್ಟಿರೋದಿಲ್ಲ. ಸರಿ ಕಣೋ, ಆಯ್ತು. ಇಲ್ಲಿ ಯಾರು ನೋಡಿದ್ರೆ ತುಂಬ ಹೊತ್ತು ಮಾತಾಡೋಕ್ಕಾಗೋದಿಲ್ಲ. ಸರಿ ಆಯ್ತು ಬಿಡು. ನಾನು ಯೋಚನೆ ಮಾಡಿ ಹೇಳ್ತೀನಿ ಏನು ಮಾಡೋಣ ಅಂತ ಅಂದ್ಬಿಟ್ಟು. ಆಯ್ತು, ಇವಾಗ ಹೊರಡ್ತೀನಿ ನಾನು. ಅಪ್ಪ ಅಮ್ಮ ಲೇಟ್ ಆದರೆ ಬೈತಾರೆ. ಇಷ್ಟು ಬೇಗ ಓಡ್ತೀನಿ ಅಂತೀಯಲ್ಲ, ಇನ್ನೂ ಸ್ವಲ್ಪ ಓದ್ತಿರು. ಈಗ ಬಂದೆ ಆಗಲೇ ಓಡ್ತೀನಿ ಅಂತ ಅಂತೀಯಲ್ಲ. ಇನ್ನೇನು ಮಾಡೋದು ಹೇಳು? ಯಾರು ನೋಡಿದ್ರೆ ಅದನ್ನು ನಮ್ಮ ಅಪ್ಪ ಅಮ್ಮಗೆ ಹೇಳೋದಿಲ್ವಾ? ಸುಮ್ಮನೆ ಏನಕ್ಕೆ ಇವಾಗಲೇ ಈ ಥರ ಎಲ್ಲ ಮಾಡ್ಕೊಳ್ಳೋದು. ಸರಿ ಕಣ, ಆಯ್ತು, ಬರ್ತೀನಿ. ನಾಳೆ ಸಿಗೋಣ. ಸರಿ, ಇನ್ನೇನು ಮಾಡೋಕ್ಕಾಗುತ್ತೆ. ಸರಿ ಕಣೆ, ಆಯಿತು, ಬಾಯ್, ಹುಷಾರಾಗಿ ಹೋಗು ಆಯಿತಾ. ಇವನ್ ನೋಡಿದ್ರೆ ನನ್ನ ಬಿಟ್ಟಿರಲ್ಲ. ಏನ್ ಮಾಡೋದು? ನನಗೂ ಅವನ್ನ ಬಿಟ್ಟಿರಕ್ಕಾಗೋದಿಲ್ಲ. ಏನ್ ಮಾಡೋದು? ನಮ್ಮ ಅಪ್ಪ ಅಮ್ಮ ಒಪ್ತಾರ? ಕೇಳಿ ನೋಡ್ಲಾ? ಇಲ್ಲ ಇವ್ರ ಜೊತೆ ಹೋಗಿ ಮದುವೆ ಮಾಡ್ಬಿಟ್ಟು ಬಂದ ಆಮೇಲೆ ಹೇಳ ಏನ್ ಮಾಡ್ಲಿ? ತ್ರಿವೇಣಿ ಅವ್ರ ಅಪ್ಪ ಅಮ್ಮನೂ ಸಿಗಲಿಲ್ಲ ಅವತ್ತು. ನೋಡೋಣ ಇವಾಗ ಹೋಗಿ ಆದರೂ ಸಿಗ್ತಾರ ಏನು ಅಂತ. ಊರಿಗೆ ಹೋದರೆ ಹುಡುಗಿ ಬಗ್ಗೆ ವಿಚಾರಿಸ್ಕೊಂಡಂಗೂ ಆಗುತ್ತೆ. ಆಮೇಲೆ ತ್ರಿವೇಣಿ ಅವ್ರ ಅಪ್ಪ ಅಮ್ಮನ್ನ ನೋಡ್ದಂಗೂ ಆಗುತ್ತೆ. ಎಲ್ಲರೂ ತ್ರಿವೇಣಿನೇ ಇರಲಿ ಅಂತ ಹೇಳ್ತಿದ್ದಾರೆ. ನೋಡೋಣ, ಅವ್ರವ್ರಿಗೆ ಹೋಗಿ ವಿಚಾರಿಸ್ತೀನಿ ಏನಾಗುತ್ತೆ ನೋಡೋಣ. ನಾವು ಒಪ್ಕೊಂಬಿಟ್ರೆ ಸಾಕಾಗಲ್ವಲ್ಲ, ಅವ್ರ ಮನೆಯವರು ಒಪ್ಕೋಬೇಕಲ್ವಾ. ಫೋನ್ ನಂಬರು ಇಲ್ಲ, ಏನೂ ಇಲ್ಲ ಅವ್ರದ್ದು.